ಅವೆಲ್ಲರೂ ಕೂಡ ಆ ಜ್ಞಾನವನ್ನು ಗಳಿಸ್ಕೊಳ್ಳಿಕ್ಕೆ, ಜ್ಞಾನವನ್ನು ಅರ್ಜನೆ ಮಾಡಿಕೊಳ್ಳಿಕ್ಕೆ ಎಲ್ಲರಿಗೂ ಮುಕ್ತವಾದಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಆದರೆ ಒಂದು ಸುಭಾಷಿತ ಹೇಳುತ್ತೆ ಏನಂತಂದ್ರೆ, ಅಜರ ಅಮರ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇ ಗೃಹೀತ ಯುವಕೇಶೇಷು ಮೃತ್ಯುನ ಧರ್ಮ ಮಾತ್ರೇ. ಅಂದರೆ ನಮ್ಮೆಲ್ಲರನ್ನು ಹಿಡ್ಕೊಂಡಿರ್ತಕ್ಕಂಥದ್ದು ಏನಂದ್ರೆ ಈ ಶ್ಲೋಕದ ಅರ್ಥ, ನಾವು ನನಗೆ ಸಾವಿಲ್ಲ, ನನಗೆ ಮುಕ್ಕಿಲ್ಲ ಅಂತ ತಿಳಿದು ಜ್ಞಾನವನ್ನು ಮತ್ತೆ ಅರ್ಥವನ್ನು ಸಂಪಾದನೆಯನ್ನು ಮಾಡಬೇಕು. ಅರ್ಥ ಅಷ್ಟೇ ಅಲ್ಲ, ಅರ್ಥ ಸಂಪಾದನೆ ಮಾಡೋದ್ರ ಜೊತೆಗೆ ನಮ್ಮ ಜೀವನಕ್ಕೂ ಒಂದು ಅರ್ಥವನ್ನು ಕಂಡುಕೊಳ್ಳಬೇಕು, ಜೀವನಕ್ಕೂ ಒಂದು ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕು. ಹಾಗಾಗಿ ವಿದ್ಯಾಂ ಅರ್ಥಂಚ ಸಾಧನೆ, ಅದನ್ನು ಸಾಧನೆ ಮಾಡಬೇಕು, ಅರ್ಜನ ಗಳಿಸಬೇಕು, ಸಂಪಾದನೆಯನ್ನು ಮಾಡಬೇಕು. ಹಾಗೆ ಇನ್ನೊಂದು ಹೇಳ್ತಾನೆ ತಕ್ಷಣ, ಅಜರಾ ನರ್ಮ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧನೆ ಗೃಹೀತ ಯುವಕೇಶಿ. ಕೇಶ ಅಂದರೆ ಜುಟ್ಟು, ಪ್ರತಿಯೊಬ್ಬರ ಜುಟ್ಟನ್ನು ಅವನು ಹಿಡ್ಕೊಂಡಿದ್ದಾನೆ. ಗೃಹೀತ ಯುವಕೇಶಿ ಮೃತ್ಯುನ ಧರ್ಮ ಮಾಡ್ತಾರೆ. ಮೃತ್ಯು ದೇವತೆ ಎಲ್ಲ ಜುಟ್ಟನ್ನು ಹಿಡ್ಕೊಂಡಿದ್ದಾನೆ, ಯಾವಾಗ ತಗೊಳ್ಳೋಣ ಗೊತ್ತಿಲ್ಲ. ಅದಕ್ಕೆ ನಾವು ತಕ್ಷಣ ಧರ್ಮ ಮಾರ್ಗದಲ್ಲಿ ಹಿಡಿಯುತ್ತೇವೆ. ಧರ್ಮ ಮಾರ್ಗ ಅಂತ ಹೇಳಿದ್ರೆ ಅದು ಸತ್ಯದ ಮಾರ್ಗ, ಅದು ನ್ಯಾಯದ ಮಾರ್ಗ, ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸ್ತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ಬೋಧನೆ ಮಾಡೋದು ಸುಲಭ ಆಗ್ಬೋದು, ಆದರೆ ಅದನ್ನು ಆಚರಣೆಯನ್ನು ತೋರಿಸ್ತಾರೆ. ಹಾಗಾಗಿ ಆಚರಣೆ ಆ ದೃಷ್ಟಿಯಿಂದ ನಾನು ಸತತ ಸುಮಾರು 15 ವರ್ಷಗಳಿಂದ ಈ ಗ್ರಾಮಗಳಲ್ಲಿ ಓಡಾಡಿದ್ದೇನೆ. ಅದು ಕಳೆದ 3 ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಒಂದೊಂದ್ಸಲ ಹೇಳ್ಕೊಟ್ಟು. ಜ್ಞಾನ
ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯರೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ತಲೆಗೆ ಟೋಪಿ ತಂದಾನೆ ಕಾಲಿಗೆ ಬೂಟು ತಂದಾನೆ ನಿಮ್ಮವ ಏನು ತಂದಾನ ಕಾಗೆ ಕಾಗೆ ಕವ್ವ ಕಾಗೆ ಕವ್ವ ವಿದ್ಯೆ ಕಲಿ ಅಂತಾನೆ ಶಾಲೆಗೆ ಹೋಗು ಅಂತಾನೆ ಏಳು ಜಾಸ್ತಿ ಮಾಡಬೇಕು. ಈಗ 8ನೇ ಟೇಬಲ್ ಹೇಳುವಾಗ 8 10 87 ಸಲ ಹಾಕ್ಬೇಕು ಆಯ್ತಾ 8 Bye.